ರಾಜ್ಯದಲ್ಲಿ ಕಾವೇರಿದೆ ಕಾವೇರಿ ಕಿಚ್ಚು. ಈ ಬೆಳವಣಿಗೆಗಳ ನಡುವೆನೇ ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಅನ್ನುವಂತಹ ಎಚ್ಚರಿಕೆ ಸರ್ಕಾರಕ್ಕೆ ಕನ್ನಡ ಪರ ಹೋರಾಟಗಾರರು ಕೊಟ್ಟಿದ್ದಾರೆ. ಹಾಗಾದ್ರೆ ಏನಾಗಬಹುದು 13ಕ್ಕೆ? ರಾಜ್ಯದಲ್ಲಿ ಕಾವೇರಿಯ ಕದನ ತಾರಕಕ್ಕೇರಿದೆ. ಉಗ್ರ ಹೋರಾಟ ನಡೀತಾ ಇದೆ. ಅಖಂಡ ಕರ್ನಾಟಕ ಹೋರಾಟಕ್ಕೆ ಸಂಘಟನೆಗಳು ಈಗ ಪ್ಲಾನ್ ಮಾಡ್ಕೊಂಡಿದ್ದಾವೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರ್ದು. ರಾಜ್ಯದಲ್ಲಿ ಕಾವೇರಿ ನೀರಿನ ಕದನ ತಾರಕಕ್ಕೇರಿದೆ. ರೈತರ ಜೊತೆಗೆ ಕನ್ನಡ ಪರ ಹೋರಾಟಗಾರರು ಈಗ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಆಗಸ್ಟ್ 13ಕ್ಕೆ ಅಖಂಡ ಕರ್ನಾಟಕ ಬಂದ್ ಆಗುತ್ತಾ? ಗುರುವಾರ ಏನು ಸಿಗುತ್ತೆ, ಏನು ಸಿಗಲ್ಲ, ಯಾರ್ಯಾರು ಬೆಂಬಲವನ್ನು ಕೊಡ್ತಾ ಇದ್ದಾರೆ? ಹಾಗಾದರೆ ರೈತರ ಒಂದು ಪರವಾಗಿ ಇವತ್ತು ವಿವಿಧ ಸಂಘಟನೆಗಳು ಈಗ ಹೋರಾಟಕ್ಕೆ ಇಳಿದಿದ್ದಾರೆ. ಇವತ್ತು BJPಗರು ಹೋರಾಟ ಮಾಡಿದರು. ಕನ್ನಡ ಪರ ಹೋರಾಟಗಾರರು ಮೊನ್ನೆಯಿಂದನೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಬಾರ್ದು. ಯಾಕಂದರೆ ನಮಗೆ ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ಅವರು ಕೃಷಿ ಬಳಕೆಗೆ ಕೇಳ್ತಾ ಇದ್ದಾರೆ. ಸಾವಿರಾರು ಎಕರೆ ಕೃಷಿಗೋಸ್ಕರ ನಮ್ಮ ಕಾವೇರಿ ನೀರನ್ನು ಕೇಳ್ತಾ ಇದ್ದಾರೆ. ನಮಗೆ ಇಲ್ಲಿ ಮಳೆ ಬರ್ತಾ ಇಲ್ಲ. ರೈತರು ಕಂಗಾಲಾಗಿ ಹೋಗಿದ್ದಾರೆ. ಮಳೆ ಕೊರತೆಯಿಂದ ಸಾಕಷ್ಟು ಸಮಸ್ಯೆ ಆಗಿದೆ. ಯಾವ ನ್ಯಾಯ ಇದು ಅಂತ ಹೇಳಿಬಿಟ್ಟು ಈ CWMA ನಿನ್ನೆ ಸಭೆ ಮಾಡಿ ಆದೇಶವನ್ನು ಹೊರಡಿಸ್ತಲ್ಲ, ಅದರ ವಿರುದ್ಧವಾಗಿ ಈಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ದಾವೆ. ಜೊತೆಗೆ ಆಗಸ್ಟ್ 13ಕ್ಕೆ ಅಖಂಡ ಕರ್ನಾಟಕ ಬಂದ್ ಆದರೆ ನೋಡಿ, ಒಂದು ದಿನ ಬಂದ್ನಿಂದ ಸಾಕಷ್ಟು ಸಮಸ್ಯೆಗಳಾಗ್ತದೆ. ದೂರದ ಊರುಗಳಿಗೆ ಹೋಗೋರಿಗೆ ಬಸ್ಸಿನ ಸಮಸ್ಯೆ ಆಗ್ತದೆ, ಪ್ರಯಾಣ ಮಾಡಲಿಕ್ಕೆ. ಎಲ್ಲದಕ್ಕಿಂತ ಭಾಳ ಮುಖ್ಯವಾಗಿ ಅವತ್ತು ದುಡಿದು ಅವತ್ತು ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳುವಂತಹ ಬೀದಿ ಬದಿ ವ್ಯಾಪಾರಸ್ಥರು, ಪಾಪ ಅವರಿಗಂತೂ ಸಾಕಷ್ಟು ಹೈರಾಣಾಗಿ ಹೋಗ್ತಾರೆ. ಬೀದಿ ಬದಿ ವ್ಯಾಪಾರಸ್ಥರು, ಕೂಲಿ ಕಾರ್ಮಿಕರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತದೆ. ಜೊತೆಗೆ ದೂರ ಹೋಗುವಂಥ ಪ್ರಯಾಣಿಕರಿಗೆ ಸಮಸ್ಯೆ ಆಗ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್ಕಾರದ ಖಜಾನೆಗೂ ಕೂಡ ಸಾಕಷ್ಟು ನಷ್ಟ ಆಗ್ತದೆ. ಒಂದು ದಿನ ಎಲ್ಲವೂ ಏರುಪೇರಾದರೆ ಸರ್ಕಾರಕ್ಕೂ ಸಮಸ್ಯೆ, ಜನರಿಗೂ ಸಮಸ್ಯೆ ಆಗ್ತಾ ಹೋಗ್ತದೆ. ಹಾಗಾಗಿ ಇದನ್ನು ಬಹಳ ಸ್ಮೂತಲ್ಲೇ ಹ್ಯಾಂಡ್ಲ್ ಮಾಡಲಿಕ್ಕೆ DK ಶಿವಕುಮಾರ್ ಭಾಳ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಬಂದ್ ಮಾಡುವಂಥ ಪ್ರಯತ್ನ ಮಾಡಬೇಡಿ, ನಾವು ರೈತರ ಪರವಾಗಿದ್ದೀವಿ. ಯಾಕಂದರೆ ಈಗ ರೆಗ್ಯುಲರ್ ಫ್ಲೋ ಏನು ಹೋಗ್ತಾ ಇದೆಯಲ್ಲ ಅದು ಮಾತ್ರ ಹೋಗ್ತಾ ಇದೆ. ನಾವೇನಿಗೆ ನೀರು ಬಿಟ್ಟಿಲ್ಲ ಅನ್ನುವಂತಹ ಮಾತುಗಳೂ ಕೂಡ ಇವತ್ತು DK ಶಿವಕುಮಾರ್ ಸುದ್ದಿಗೋಷ್ಠಿ ಮಾಡಿದಂಥ ಸಂದರ್ಭದಲ್ಲಿ ಹೇಳಿದರು. ಇನ್ನು ಸಮಯಾವಕಾಶಗಳು ಸಾಕಷ್ಟು ಇದ್ದಾವೆ. ಆ ಸಮಯಾವಕಾಶದಲ್ಲಿ ಕನ್ನಡ ಪರ ಹೋರಾಟಗಾರರ ಮನವೊಲಿಸುವಂಥ ಪ್ರಯತ್ನ ಸರ್ಕಾರ ಏನಾದರೂ ಮಾಡ್ತದೆ. ಯಾಕಂದರೆ ಇದು ತಮ್ಮ ಹಿತದೃಷ್ಟಿಗೋಸ್ಕರ ಮಾಡ್ತಾ ಇರುವಂತಹ ಕರ್ನಾಟಕ ಬಂದ್ ಅಲ್ಲ. ಅಖಂಡ ಕರ್ನಾಟಕದ ಒಳಿತಿಗಾಗಿ, ರೈತರ ಒಳಿತಿಗಾಗಿ ಮಾಡ್ತಾ ಇರುವಂತಹ ಬಂದ್ ಅಂತ ಕನ್ನಡ ಪರ ಹೋರಾಟಗಾರರು ಆಲ್ರೆಡಿ ಈಗ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಒಂದೇ ಒಂದು ಹನಿ ನೀರನ್ನು ಬಿಡಬಾರ್ದು. ರಕ್ತ ಬೇಕಾದರೂ ಕೊಡ್ತೀವಿ, ನಾವು ನೀರು ಕೊಡಲ್ಲ ಅಂತಲೂ ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ದಾವೆ. ಹಾಗಾಗಿ ಬಂದಾದರೆ ಭಾಳ ಸಮಸ್ಯೆ ಆಗಿಬಿಡ್ತದೆ. ಈಗ ಆಲ್ರೆಡಿ ಬಂದ್ಗೆ ಕರ್ನಾಟಕದ ಒಂದು 80ಕ್ಕಿಂತ ಹೆಚ್ಚು ಸಂಘಟನೆಗಳು ಈಗ ಬೆಂಬಲವನ್ನು ಕೂಡ ಸೂಚಿಸಿದ್ದಾವೆ. ವಾಟಾಳ್ ನಾಗರಾಜು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೈತಿಕ ಬೆಂಬಲ ಬೇಡ, ನೀವು ಕೂಡ ನಮ್ಮ ಜೊತೆಗೆ ಬರಬೇಕು ಅಂತ ವಾಟಾಳ್ ನಾಗರಾಜು ಆಲ್ರೆಡಿ ಒಂದು ಎಲ್ಲ ಸಂಘಟನೆಗಳಿಗೆ, ಜೊತೆಗೆ ಕೂಲಿ ಕಾರ್ಮಿಕರಿಗೆ ಮತ್ತು ಬೀದಿ ಬದಿ ವ್ಯಾಪಾರಸ್ಥರಿಗೆ ಎಲ್ಲ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ನೀವೆಲ್ಲರೂ ಕೂಡ ಈ ಬಂದ್ಗೆ ಸಹಕಾರವನ್ನು ಕೊಡಬೇಕು ಅಂತ. ಯಾಕಂದರೆ ನೆಲ, ಜಲ, ಭಾಷೆ ಅಂತ ಬಂದಾಗ ಕನ್ನಡ ಪರ ಹೋರಾಟಗಾರರು ಅವರು ರಸ್ತೆಗಿಳಿದು ಹೋರಾಟ ಮಾಡ್ತಾ ಇರುವಂಥದ್ದು ಅದು ನಿನ್ನೆ ಮೊನ್ನೆಯಿಂದ ಅಂತ ಅಲ್ಲ, ಹಲವಾರು ವರ್ಷಗಳಿಂದನೂ ಕೂಡ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಯಾಕಂದರೆ ಗಡಿ ವಿಚಾರ ಇರ್ಬೋದು, ಈ ಮಣ್ಣಿನ ವಿಚಾರ ಇರ್ಬೋದು, ಈ ನೀರಿನ ವಿಚಾರ ಇರ್ಬೋದು, ಸಹಜವಾಗಿ ಕನ್ನಡ ಪರ ಹೋರಾಟಗಾರರು ಮೊದಲು ಬೀದಿಗಿಳಿದು ಹೋರಾಟ ಮಾಡ್ತಾರೆ. ಇವತ್ತು ಮಂಡ್ಯ ಭಾಗದಲ್ಲಿ ರೈತರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ, ಅಲ್ಲಿ ಚಳವಳಿ ಮಾಡ್ತಾ ಇದ್ದಾರೆ. ಆ ಚಳವಳಿಗೆ ಕನ್ನಡ ಪರ ಹೋರಾಟಗಾರರು ಸಾಥ್ ಕೊಡ್ತಾ ಇದ್ದಾರೆ. ಹಾಗಾಗಿ ರೈತರ ಒಳಿತಿಗಾಗಿ, ಈ ಮನುಕುಲದ ಒಳಿತಿಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಹೋರಾಟವನ್ನು ನಿಲ್ಲಿಸಲ್ಲ, ಕರ್ನಾಟಕವನ್ನು ಬಂದ್ ಮಾಡ್ತೀವಿ ಅಂತ ಸಾಕಷ್ಟು ಆಕ್ರೋಶಭರಿತವಾದಂತಹ ಪ್ರತಿಭಟನೆ ನಡೀತು. ಜೊತೆಗೆ ಇವತ್ತು BJPಗರು ಕೂಡ KRS ಮುತ್ತಿಗೆಯನ್ನು ಹಾಕಿದ್ರು. ಸಾಕಷ್ಟು ಕೋಲಾಹಲ ಹೈಡ್ರಾಮಾಗಳು ಒಂದು ಕಡೆ ಈಗ ನಡೀತಾ ಇದ್ದಾವೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸರ್ವಪಕ್ಷ ಸಭೆ ಕೂಡ ಕರೆದಿದ್ದಾರೆ. ಮುಂದೆ ಏನಾಗುತ್ತೆ ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಕುತೂಹಲ.